ಹಾಯ್ ಫ್ರೆಂಡ್ಸ್, ಇದು ಥರ್ಸ್ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಮತ್ತು ನಾನು ಬೆಳಗ್ಗೆನೇ ಟಿಫನ್ಗೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ಒಂದು ನೌಕೋಲು ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ತರಕಾರಿ ಮತ್ತು ಹಸಿಕಾಳು ಸ್ವಲ್ಪ ಇತ್ತು ತೊಗೊಂಡೆ. ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಚ್ಕೊಂಡಿದ್ದೀನಿ ಮತ್ತು ಪಲಾವ್ ಐಟಮ್ಸ್ ತೊಗೊಂಡಿದ್ದೀನಿ. ಅದು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿರೋ ಪೇಸ್ಟು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು 5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಪಲಾವ್ ಐಟಮ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದೆಲ್ಲನೂ. ಮತ್ತು ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆಗಿದ್ಮೇಲೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು 1-2 ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ರುಬ್ಬಿ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಪಲಾವ್ಗೆ ಯಾವುದೇ ರೀತಿ ರುಬ್ಕೊಂಡಿರೋ ಮಸಾಲೆ ಹಾಕಲ್ಲ, ಕೊಬ್ಬರಿ ಆ ಥರ ಏನು ನಾನು ರುಬ್ಕೊಂಡಿರೋದು ಹಾಕಲ್ಲ. ಇದೇ ಥರ ಲೈಟಾಗಿ ಮಾಡ್ತೀನಿ. ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಮಕ್ಕಳಿಗೆ ಟಿಫನ್ಗೆಲ್ಲ ಬೇಗ ಕಟ್ಟಬೇಕಲ್ವ, ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಅವರೆಕಾಳು ಬೇಗನೆ ಹಾಕ್ತಾಯಿದ್ದೀನಿ, ಬೇಗ ಬೇಯಬೇಕು ಅಂಥೇಳಿ. ಮತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಶಾಪು ರಜೆ ಇದೆ. ಅಂದರೆ ಮಂತ್ಲಿ ಲಾಸ್ಟ್ ವೀಕ್ ಗುರುವಾರ ಯಾವ್ದು ಬರುತ್ತೋ ಅವತ್ತು ರಜೆ ಇರುತ್ತೆ. ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಗೋಬೇಕಲ್ಲಮ್ಮನ ದೇವಸ್ಥಾನಕ್ಕೆ. ಆದರೆ ಮಧ್ಯಾಹ್ನ ಹೋಗ್ಬಿಟ್ಟು ಬರ್ತೀವಿ. ವಿಡಿಯೋ ಏನಾದರೂ ನಾನು ಮಾಡಿಕೊಂಡ್ರೆ ಶೇರ್ ಮಾಡ್ತೀನಿ ಇದ್ರ ಜೊತೆನೇ. ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನೋಡಿ, ವೆಜಿಟೇಬಲ್ಸ್ ಎಲ್ಲ ಏನೇನು ಕಟ್ ಮಾಡಿದ್ನ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಹಾಕಿ ಫ್ರೈ ಎಲ್ಲ ಆದಮೇಲೆ ವೆಜಿಟೇಬಲ್ ಹಾಕ್ತಾಯಿದ್ದೀನಿ. ಇಲ್ಲಿ ಅಳತೆಗೆ ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಬಿಸಿನೀರು ಇಟ್ಕೊಂಡಿದ್ದೆ ನಾನು ಬೇಗ ಆಗಬೇಕು ಅಂತ. ಇವಾಗ ನೋಡಿ, ಅಳತೆ ಮಾಡ್ಕೊಂಡು ನಾನು ನೀರು ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಥರ ಹಾಕ್ಕೋತೀನಿ. ಬಿಸಿನೀರು ಹಾಕಿ ಮಾಡಿದ್ರೆ ಬೇಗ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅದಕ್ಕೆ ವೇಟ್ ಮಾಡ್ತಾಯಿದ್ದೆ. ತರಕಾರಿ ಮತ್ತು ಅವರೆಕಾಳೆಲ್ಲ ಬೇಯಬೇಕು. ನೋಡಿ, ಇಲ್ಲಿ ಮಸಾಲೆ ಐಟಮ್ಸ್ ಹಾಕೋದು ಅಂದರೆ ಪುಡಿಗಳು, ಚಿಲ್ಲಿ ಪೌಡರ್ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಕೈಯಲ್ಲಿ ಹಾಕಿ ಅಭ್ಯಾಸ, ಸ್ಪೂನಲ್ಲಿ ಹಾಕಿದ್ರೆ ಅಳತೆ ಗೊತ್ತಾಗಲ್ಲ ಅಂತ ಕೈಯಲ್ಲೇ ಹಾಕೋದು. ಮತ್ತು ಇದಕ್ಕೇನು ಜಾಸ್ತಿ ಮಸಾಲೆ ಐಟಮ್ಸ್ಗಳ ಅವಶ್ಯಕತೆ ಇಲ್ಲ, ಯಾಕಂದರೆ ಪಲಾವ್ ಐಟಮ್ಸೇ ನಾವು ಫುಲ್ಲು ಗರಂ ಮಸಾಲೆ ಥರ ಅದೇ ಇರುತ್ತಲ್ವ, ಅಷ್ಟೊಂದು ಐಟಮ್ಸ್ ಏನು ಬೇಕಾಗಿಲ್ಲ. ಲೈಟಾಗಿದ್ದರೆ ಮಕ್ಕಳು ತಿನ್ನೋಕೆ ಇಷ್ಟಪಡ್ತವೆ, ಜಾಸ್ತಿ ಮಸಾಲೆ ಎಲ್ಲ ಇದ್ದರೆ ಅವರು ಇಷ್ಟಪಡಲ್ಲ. ಹಾಗೆ ಮೊಸರು ಬಜ್ಜಿ ಮಾಡಬೇಕಾಗಿತ್ತು. ಮಕ್ಕಳು ಪಲಾವ್ ತಿನ್ನಬೇಕು ಅಂದರೆ ಮೊಸರು ಬಜ್ಜಿ ಇರಲೇಬೇಕು ಅಂತಾರೆ. ಅವ್ರಿಗೋಸ್ಕರ ಮೊಸರು ಬಜ್ಜಿ ಮಾಡ್ತಾಯಿದ್ದೆ. ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನು ತೋರಿಸೋ ಅವಶ್ಯಕತೆ ಏನೂ ಇಲ್ಲ, ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈ ಕಡೆ ಇನ್ನೇನು ಕುದಿ ಬಂದಿದೆ, ಅಕ್ಕಿ ಹಾಕಿದೆ ನಾನು, ಅದು ಶೇರ್ ಮಾಡೋಕ್ಕಾಗಲಿಲ್ಲ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ.
ನೋಡಿ ಅನ್ನ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು. ನೋಡಿ ರೆಡಿಯಾಗಿದೆ ವೆಜಿಟೇಬಲ್ ಪಲಾವ್. ಟಿಫನ್ ರೆಡಿ ಆಯಿತು. ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿ. ಮತ್ತು ಇದು ನಾವು ಮಧ್ಯಾಹ್ನ ಮಕ್ಕಳು ಸ್ಕೂಲ್ಗೆಲ್ಲ ಬಿಟ್ಟು ಆಗಲೇ ಒಂದು 12:30 ಆಗಿತ್ತು. 12:30 1 ಗಂಟೆ ಆಗ್ತಾ ಬಂದಿತ್ತು. ಆವಾಗ ನಾನು ಹೇಳಿದ್ನೆಲ್ಲ ಗೋಬೇಕಲ್ಲಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತು ಪೌರ್ಣಮಿ ಬೇರೆ ಇತ್ತಲ್ವ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 25 ಮಿನಿಟ್ಸ್ ಆಗುತ್ತೆ. ನೋಡಿ ಇದು ಸಮುದಾಯ ಭವನ. ಅಂದರೆ ಮದುವೆ ಏನಾದರೂ ಅಲ್ಲಿ ಇಟ್ಕೊಂಡ್ರೆ ಅಲ್ಲಿ ಮಾಡ್ಬೋದು. ಮತ್ತು ಎಂಟ್ರಿ ಆದ್ವಿ. ಪೌರ್ಣಮಿ ಇರೋ ದಿವಸ ಸ್ವಲ್ಪ ಜನನೂ ಇದ್ದರು, ಅಷ್ಟೊಂದು ರಶ್ ಇರಲಿಲ್ಲ, ಮೀಡಿಯಮ್ಮಾಗಿ ಜನ ಇದ್ದರು. ನೋಡಿ ಇದು ಉತ್ಸವ ಮೂರ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ದೇವರ ಅಲಂಕಾರ ಎಲ್ಲ ಚೆನ್ನಾಗಿತ್ತು. ನಮಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಪಾಸಿಟಿವ್ ವೈಬ್ಸ್ ಥರ ಇರುತ್ತೆ. ಅಲ್ಲೇ ಒಂದು ಅರ್ಧ ಗಂಟೆ ಕೂತಿದ್ದು, ದೇವಸ್ಥಾನದಲ್ಲೇ ಕೂತಿದ್ದು ಅರ್ಧ ಗಂಟೆ. ಹಾಗೇ ಮತ್ತು ಹೈವೇಲೇ ಇದೆ ಅಂತ ರಿಸ್ಕ್ ಏನಿಲ್ಲ ಹೋಗೋದಕ್ಕೆ. ಹೈವೇ ಪಕ್ಕದಲ್ಲೇ ಇದೆ ದೇವಸ್ಥಾನ, ಚೆನ್ನಾಗಿದೆ. ದೇವಸ್ಥಾನದಿಂದ ಆಚೆ ಈ ಥರ ಎಲ್ಲ ವಿಡಿಯೋ ತೊಗೊಂಡೆ. ನೋಡಿ ಅಂಗಡಿ ಅಲ್ಲೆಲ್ಲ ಇದೆ. ಇನ್ನೂ ಗೋಬೇಕಲ್ಲಮ್ಮನ ದೇವಸ್ಥಾನ ಎಲ್ಲ ಸುತ್ತ ಹಾಕೊಂಡು ಕೈ ಮುಗ್ಕೊಂಡು ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಸುತ್ತ ಹಾಕೊಂಡು ನಾವೀಗ ಹೊಟ್ಟೆ ಹಸಿತಾಯಿತು, ಊಟದ ಟೈಮ್ ಆಯಿತು ಅಂತ ಊಟಕ್ಕೆ ಬಂದಿದ್ದೀವಿ. ಇದು ಬಾಳೆ ಎಲೆ ಊಟ ನೋಡಿ, ತಿನ್ನೋದಕ್ಕೆ ಈಗ ಬರ್ತದೆ. ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ಯಾವುದೋ ಡ್ಯಾಮ್ಗೆ ಹೋಗಬೇಕು ಅಂತ ಹೋದೋ. ಅದು ಸರಿಯಾಗಿ ರೂಟ್ ನಮ್ಗೆ ಸಿಗಲಿಲ್ಲ. 10 ಕಿಲೋಮೀಟ್ರ್ ಓಡಾಡಿ ಸಾಕಾಗ್ಬಿಡ್ತು. ಸರಿಯಾಗಿ ನಮಗೆ ಡ್ಯಾಮ್ಗೆ ಹೋಗೋ ದಾರಿ ಸಿಗಲಿಲ್ಲ. ಬೇರೆ ಕಡೆಯಿಂದ ಹೋಗಬೇಕಾಗಿತ್ತು. ನಾವು ರೂಟ್ ಮಿಸ್ ಆಗಿತ್ತು. ಅದರಿಂದ ಸ್ವಲ್ಪ ಸುತ್ತಾಡಿ ಆಯಾಸ ಆಯಿತು. ಹಾಗೆ ಹೊಟ್ಟೆ ಹಶ್ವಾಯಿತು. 3 ಗಂಟೆ ಆಗಿತ್ತು. ಹೊಟ್ಟೆ ತುಂಬ ಹಶ್ವಾಗಿತ್ತು. ಅದಕ್ಕೆ ರೋಟಿ ಮತ್ತು ಕರಿ ತೊಗೊಂಡಿದ್ದು. ಹಾಗೆ ಒಂದು ವೆಜಿಟೇಬಲ್ ರೈಸ್ ತೊಗೊಂಡಿದ್ದು ಒಂದು. ಹಾಗೆ ಊಟ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು, ಸ್ಕೂಲಿಂದ ಮಕ್ಕಳನ್ನ ಕರ್ಕೊಬರ್ಬೇಕಾಗಿತ್ತಲ್ಲ, 4 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದು. ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.